ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಡ್ಡಿಗೆ. ಬಂಧುಗಳೇ, ನಡೀತಿರುವಂತಹ ಯುದ್ಧ 20ನೇ ದಿನಕ್ಕೆ ಕಾಲಿಟ್ಟಿದೆ. ಇಲ್ಲಿಯವರೆಗಿದ್ದು ಒಂದು ಲೆಕ್ಕ ಆದ್ರೆ ಇನ್ನು ಮುಂದೆ ಬೇರೆಯದ್ದೇ ಲೆಕ್ಕ ಎನ್ನುವ ರೀತಿಯಲ್ಲಿ ಸಾಗ್ತಾ ಇದೆ. ಡೇಂಜರಸ್ ಫೇಸ್ ಅಂತ ಏನ್ ಕರಿತೀವಿ ಆ ಹಂತಕ್ಕೆ ಬಂದು ತಲುಪಿದೆ. ತುಂಬಾ ಅಪಾಯಕಾರಿಯಾದಂತಹ ಹಂತಕ್ಕೆ. ಇಲ್ಲಿಯವರೆಗೆ ಇಡೀ ಜಗತ್ತು ತೀರಾ ತಲೆ ಕೆಡಿಸ್ಕೊಳ್ಳುವ ರೀತಿಯಲ್ಲಿ ಇರಲಿಲ್ಲ. ಯುದ್ಧ ಇರಾನ್, ಅಮೆರಿಕ ಹಾಗೆ ಇಸ್ರೇಲ್ ನಡುವೆ ನಡೀತಾ ಇದೆ. ಹಾಗೆ ಮಧ್ಯಪ್ರಾಚ್ಯದಲ್ಲಿ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಅವ್ರ ನಡುವೆ ಏನೋ ಒಂದಾಗಿ ಯಾವುದೋ ಒಂದು ಹಂತಕ್ಕೆ ತಲುಪುತ್ತೆ ಎನ್ನುವ ರೀತಿಯಲ್ಲಿ ಜಗತ್ತು ಭಾವಿಸುವಂತ ರೀತಿಯಲ್ಲಿ ಇತ್ತು. ಆದ್ರೆ ಇರಾನ್ ಇಡ್ತಾ ಇರುವಂತ ಒಂದೊಂದೇ ಹೆಜ್ಜೆ, ಅಥವಾ ಇಸ್ರೇಲ್ ಇಡ್ತಾ ಇರುವಂತ ಹೆಜ್ಜೆ ಏನಿದೆ, ಅಥವಾ ಅಮೆರಿಕ ತೆಗೆದುಕೊಳ್ತಿರುವಂತ ನಿರ್ಧಾರ ಏನಿದೆ, ಅದು ಇವತ್ತು ಇಡೀ ಜಗತ್ತಿನ ಮೇಲೆ ಪರಿಣಾಮ ಬೀರುವ ಹಾಗಾಗಿದೆ. ನಾವು ಕೂಡ, ಅಂದ್ರೆ ಭಾರತೀಯರು ಕೂಡ ಇದೀಗ ವಿಪರೀತ ತಲೆ ಕೆಡಿಸಿಕೊಳ್ಳುವ ಹಂತಕ್ಕೆ ಬಂದುಬಿಟ್ಟಿದ್ದೇವೆ. ಇದು ಹೀಗೆ ಏನಾದರೂ ಇನ್ನೊಂದು ತಿಂಗಳು ಮುಂದುವರಿತು ಅಂತಾದ್ರೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟಿಗೆ ತಲ್ಲಣ ಸೃಷ್ಟಿಯಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದಕ್ಕೆ ಕಾರಣ ಯಾರು ಅಂತ ನಾವೆಲ್ಲರೂ ಕೂಡ ಇದೀಗ ಪ್ರಶ್ನೆ ಮಾಡುವ ಹಂತಕ್ಕೆ ಬಂದ್ಬಿಟ್ಟಿದ್ದೇವೆ. ಅಂದ್ರೆ ಈಗ ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡೋದಕ್ಕೆ ಒಂದಷ್ಟು ಕಾರಣ ಇತ್ತು. ಕಾರಣ, ಈ ಮಧ್ಯಪ್ರಾಚ್ಯದಲ್ಲಿ ಇಸ್ರೇಲ್ನ ಅಸ್ತಿತ್ವವನ್ನೇ ಇರಾನ್ ವಿರೋಧಿಸಿಕೊಂಡು ಬರ್ತಾ ಇತ್ತು. ಹೀಗಾಗಿ ಇಸ್ರೇಲ್ಗೆ ಒಂದು ಆತಂಕ ಇದ್ದೇ ಇತ್ತು. ಅಂದ್ರೆ ಇರಾನ್ ಪರಮಾಣು ಸಂಗ್ರಹವನ್ನ ಏನಾದರೂ ಮಾಡ್ತು ಅಂತಾದ್ರೆ ಮುಂದೊಂದು ದಿನ ನಮಗೆ ಅದು ಥ್ರೆಟ್ ಆಗಬಹುದು, ಅಥವಾ ನಮಗೆ ಅಪಾಯಕಾರಿ ಆಗಬಹುದು ಎನ್ನುವ ಕಾರಣಕ್ಕಾಗಿ ಅವರ ನಡುವೆ ಸಂಘರ್ಷ ಜಟಾಪಟಿ ಓಕೆ. ಈಗ ಅಮೆರಿಕ ಯಾಕೆ ಇಲ್ಲಿ ಮೂಗು ತೂರಿಸ್ತು? ಅಮೆರಿಕ ಮೂಗು ತೂರಿಸಿದ ಕಾರಣಕ್ಕಾಗಿ, ಅಥವಾ ಅಮೆರಿಕ ಯುದ್ಧವನ್ನ ಸಾರಿದಂತ ಕಾರಣಕ್ಕಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ತಲ್ಲಣ ಸೃಷ್ಟಿಯಾಗಿಬಿಟ್ಟಿದೆ. ಎಲ್ಲಿವರೆಗೆ ಅಂದ್ರೆ ಅಮೆರಿಕದ ಸರ್ಕಾರದ ಭಾಗ ಆಗಿರುವಂತವರೇ ಒಂದಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗಾಗಲೇ ಓರ್ವ ಅಧಿಕಾರಿ ಅದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜೀನಾಮೆಯನ್ನು ಕೂಡ ಕೊಟ್ಟು ಹೋಗ್ಬಿಟ್ರು. ಅಮೆರಿಕಗೆ ಇರಾನ್ಗೆ ಏನ್ ಸಂಬಂಧ, ಅಥವಾ ಏನು ಶತ್ರುತ್ವ ಇತ್ತು? ನಾವ್ಯಾಕೆ ಯುದ್ಧವನ್ನ ಸಾರಬೇಕಾಗಿತ್ತು? ನಮ್ಮ ಯುದ್ಧದಿಂದಾಗಿ ಇವತ್ತು ಜಾಗತಿಕ ಮಟ್ಟದಲ್ಲಿ ತಲ್ಲಣ ಉಂಟಾಗಿದೆ ಎನ್ನುವಂತ ರೀತಿಯಲ್ಲಿ ಒಟ್ಟಾರೆಯಾಗಿ ಯಾರದ್ದೋ ಒಬ್ಬರ ತಪ್ಪಿಗೆ ಇವತ್ತು ಇಡೀ ಜಗತ್ತು ಅನುಭವಿಸುವಂತ ಪರಿಸ್ಥಿತಿ ಎದುರಾಗಿದೆ. ಅದರಲ್ಲೂ ಇವತ್ತು ಆ ಡೇಂಜರಸ್ ಅಂತ ಹಂತ ಅಂತ ಏನ್ ಕರಿತೀವಿ, ಅದರ ಮೊದಲ ಹೆಜ್ಜೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಲ್ಲಿವರೆಗಿನ ಸಮರ ಒಂದ್ ರೀತಿಯಲ್ಲಿ ನಡೀತಾ ಇತ್ತು, ಆದ್ರೆ ಇದೀಗ ಅದು ಸಂಪೂರ್ಣವಾಗಿ ಒಂದ್ ರೀತಿಯಲ್ಲಿ ತೈಲ ಸಮರ ಅಥವಾ ಅನಿಲ ಸಮರ ಎನ್ನುವ ಹಂತಕ್ಕೆ ಬಂದು ತಲುಪಿದೆ. ಹಾಗಾದ್ರೆ ಇವತ್ತಾಗಿದ್ದೇನು ಅನ್ನೋದನ್ನ ನಿಮಗೆ ಅರ್ಥ ಆಗುವ ರೀತಿಯಲ್ಲಿ ನಾನು ಸರಳವಾಗಿ ವಿವರಿಸ್ತಾ ಹೋಗ್ತೀನಿ. ಒಂದು, ಭಾರತದ ಮೇಲೆ ಬೀರುವಂತ ಪರಿಣಾಮ ಏನು ಅನ್ನೋದನ್ನ ಗಮನಿಸೋಣ. ಯಾಕಂದ್ರೆ ಈಗಾಗಲೇ ಕೆಲವು ಗಂಟೆಯಲ್ಲಿ ಭಾರತೀಯರು, ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯನ್ನು ಮಾಡಿದಂಥವರು 7 ಲಕ್ಷ ಕೋಟಿಯಷ್ಟು ಕಳ್ಕೊಂಡು ಬಿಟ್ಟಿದ್ದಾರೆ. ಅಷ್ಟು ದೊಡ್ಡ ಮಟ್ಟಿಗೆ ನಷ್ಟ ಆಗಿದೆ. ಅಂದ್ರೆ ಷೇರು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ಮಟ್ಟಿಗಿನ ರಕ್ತಪಾತವೇ ಸಂಭವಿಸಿ ಬಿಟ್ಟಿದೆ. ಅದಕ್ಕೆ ಕಾರಣ ಜಾಗತಿಕ ಮಟ್ಟದಲ್ಲಿ ಆಗ್ತಿರುವಂತ ಈ ಬೆಳವಣಿಗೆ, ಕಚ್ಚಾ ತೈಲದ ಬೆಲೆ ಏರಿಕೆ, ಹಾಗೆ ಬೇರೆ ಬೇರೆ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ. ಅಂದ್ರೆ ಭಾರತದ ಮೇಲೂ ಕೂಡ ಇದು ದೊಡ್ಡ ಮಟ್ಟಿಗೆ ಪರಿಣಾಮ ಬೀರುವಂತ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಎಲ್ಲವನ್ನು ಕೂಡ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲಿಗೆ ಇರಾನ್ ಅಂದ್ಕೊಂಡಷ್ಟು ಅಂತೂ ಸುಲಭ ಅಲ್ಲ. ಇರಾನ್ನ ಯುದ್ಧ ನೀತಿ ಇದೀಗ ಎಲ್ಲರ ತಲೆ ಕೆಡಿಸುವ ಹಾಗೆ ಮಾಡಿಬಿಟ್ಟಿದೆ. ಟ್ರಂಪ್ ಇದೀಗ ತೀರಾ ಫ್ರಸ್ಟ್ರೇಷನ್ ಹೋಗ್ಬಿಟ್ಟಿದ್ದಾರೆ. ಇವತ್ತು ಟ್ರಂಪ್ ಕಡೆಯಿಂದ ಇನ್ನೊಂದು ಸ್ಟೇಟ್ಮೆಂಟ್ ಬಂತು. ಒಂದು ರೀತಿಯಲ್ಲಿ ಇಸ್ರೇಲ್ ಮೇಲೆ ಸಿಟ್ಟಾಗುವ ರೀತಿಯಲ್ಲಿ, ಅಥವಾ ಇಸ್ರೇಲ್ ಮೇಲೆ ಆಕ್ರೋಶವನ್ನ ಹೊರಹಾಕುವ ರೀತಿಯಲ್ಲಿ. ಅದೇನು ಅಂತಲೂ ಕೂಡ ಹೇಳ್ತಾ ಹೋಗ್ತೀನಿ. ಮೊದಲು ಇವೆಲ್ಲವೂ ಕೂಡ ಶುರುವಾಗಿದ್ದು ಎಲ್ಲಿಂದ ಅಂತ ಗಮನಿಸೋಣ. ಹಿಂದಿನವರೆಗಿನ ಯುದ್ಧ ಅವೆಲ್ಲವನ್ನು ಕೂಡ ನೀವು ಗಮನಿಸಿದ್ರಿ, ಅದೆಲ್ಲವನ್ನು ಕೂಡ ಪಕ್ಕಕ್ಕಿಡೋಣ. ಇವತ್ತು ಮೊದಲು ಎಲ್ಲಿಂದ ಶುರುವಾಗಿದ್ದು ಅನ್ನೋದನ್ನು ಗಮನಿಸೋಣ. ಒಂದು ವೇಳೆ ಅಮೆರಿಕ ಇಸ್ರೇಲ್ಗೆ ಪದೇ ಪದೇ ಹೇಳ್ತಾ ಇತ್ತು, ಇರಾನ್ನ ತೈಲ ಘಟಕಗಳ ಸುದ್ದಿಗೆ ಹೋಗಬೇಡಿ ಎನ್ನುವ ರೀತಿಯಲ್ಲಿ. ನೀವೇನಾದ್ರೂ ಅವ್ರ ತೈಲ ಘಟಕಗಳ ಸುದ್ದಿಗೆ ಹೋದ್ರಿ ಅಂತಾದ್ರೆ ಇರಾನ್ ಸುತ್ತಮುತ್ತ ಇರುವಂತಹ ಎಲ್ಲಾ ತೈಲ ಘಟಕಗಳನ್ನು ಕೂಡ ಧ್ವಂಸಗೊಳಿಸಿಕೊಂಡು ಬರುತ್ತೆ, ಇಡೀ ಜಗತ್ತಿನಲ್ಲಿ ತೈಲದ ಸಮಸ್ಯೆ ಸೃಷ್ಟಿ ಆಗಿಬಿಡುತ್ತೆ ಎನ್ನುವಂತ ರೀತಿಯಲ್ಲಿ. ಆದ್ರೆ ಇಸ್ರೇಲ್ ಯಾಕೋ ಏನೋ ಅದನ್ನು ಕೇಳೋದಕ್ಕೆ ರೆಡಿ ಇಲ್ಲ. ಅವರ ಯುದ್ಧ ನೀತಿ ಯಾರಿಗೂ ಕೂಡ ಅರ್ಥ ಆಗ್ತಿಲ್ಲ. ಇವತ್ತು ಇಸ್ರೇಲ್ ಮಾಡಿದಂತ ಕೆಲಸ ಏನಪ್ಪಾ ಅಂದ್ರೆ, ಇರಾನ್ಗೆ ಬಹಳ ಪ್ರಮುಖವಾಗಿರುವಂತಹ, ಅಥವಾ ಇರಾನ್ಗೆ ದೊಡ್ಡ ಮಟ್ಟಿಗೆ ಆದಾಯವನ್ನ ತಂದು ಕೊಡ್ತಾ ಇರುವಂತಹ, ಅಂದ್ರೆ ಇಸ್ರೇಲ್ನ ಪ್ಲಾನ್ ಏನು ಅಂದ್ರೆ, ಇರಾನ್ ಇಷ್ಟೆಲ್ಲ ಹೋರಾಟವನ್ನ ಮಾಡಿದ ಕಾರಣ ಅವರ ದುಡ್ಡಿನ ಮೂಲ, ಅಂದ್ರೆ ಹರ್ಮುಜ್ ಜಲಸಂಧಿ ಕ್ಲೋಸ್ ಮಾಡಿದ್ರು ಕೂಡ, ಇವತ್ತು ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಕೂಡ ಇರಾನ್ ನಿಂದ 90 ಹಡಗುಗಳು ಈಗಾಗಲೇ ಮೂವ್ ಆಗಿದೆ, ಚೀನಾ ಸೇರಿದಂತೆ ಒಂದಷ್ಟು ದೇಶಗಳಿಗೆ. ಅವರು ತೈಲವನ್ನ ಮಾರಾಟ ಮಾಡಿ ಯುದ್ಧದ ನಡುವೆಯೂ ಕೂಡ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಈಗ ಇಸ್ರೇಲ್ಗೆ ಇರುವಂತ ಸಿಟ್ಟೇನು, ಅಥವಾ ಇಸ್ರೇಲ್ನ ಪ್ಲಾನ್ ಏನಪ್ಪಾ ಅಂದ್ರೆ, ಇರಾನ್ನ ದುಡ್ಡಿನ ಮೂಲ ಯಾವುದಿದೆ, ಅಥವಾ ಆರ್ಥಿಕ ಮೂಲ ಯಾವುದಿದೆ, ಅದನ್ನು ಕಟ್ ಮಾಡಿ ಹಾಕಬೇಕು ಅಂತ. ಅವ್ರಿಗೆ ದುಡ್ಡು ಸಿಕ್ಕಿಲ್ಲ ಅಂತ ಆದ್ರೆ ನಮ್ಮ ವಿರುದ್ಧ ಯುದ್ಧವನ್ನ ಈ ಪರಿಯಾಗಿ ಮುಂದುವರಿಸೋಕೆ ಸಾಧ್ಯ ಇಲ್ಲ ಅಂತ. ಆ ಕಾರಣಕ್ಕಾಗಿ ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದ್ದಾರೆ. ಇವತ್ತೆಲ್ಲಿಂದ ಶುರುವಾಯಿತು? ಮೊದಲು ಇಸ್ರೇಲ್ ಏನು ಮಾಡುತ್ತೆ ಅಂತ ಅಂದ್ರೆ, ಇರಾನ್ನ ಟೆಹರಾನ್ನ ಸಮೀಪದಲ್ಲಿ ಇರುವಂತ ಅಸಲುಹೆ ತೈಲ ಸಂಸ್ಕರಣಾ ಘಟಕದ ಮೇಲೆ ದಾಳಿಯನ್ನ ಮಾಡಿಬಿಡುತ್ತೆ. ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ಅದು. ಸಾಕಷ್ಟು ಕಡೆಗಳಿಗೆ ತೈಲವನ್ನ ಪೂರೈಕೆ ಮಾಡ್ತಿದ್ದಂಥ ಘಟಕ, ಅಥವಾ ತೈಲವನ್ನ ಉತ್ಪಾದನೆ ಮಾಡ್ತಿದ್ದಂಥ, ಅಥವಾ ತೈಲವನ್ನ ಸಂಸ್ಕರಣೆ ಮಾಡ್ತಿದ್ದಂಥ ಘಟಕ, ಅದು ಸಂಪೂರ್ಣವಾಗಿ ಹೊತ್ತಿ ಉರಿಯೋದಿಕ್ಕೆ ಶುರುವಾಗುತ್ತೆ. ಅಲ್ಲಿಗೂ ಇರಾನ್ ಒಂದು ಹಂತಕ್ಕೆ ಸುಮ್ಮನೆ ಇತ್ತು. ಇಸ್ರೇಲ್ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಬಿಡುತ್ತೆ. ಏನು ಮಾಡುತ್ತೆ ಅಂದ್ರೆ, ಇರಾನ್ನ ಒಂದು ರೀತಿಯಲ್ಲಿ ಹೃದಯ ಅಂತ ಕರೆಸಿಕೊಳ್ಳುವಂತಹ ಈ ಕಾರ್ಗ್ ಐಲ್ಯಾಂಡ್ ಎಷ್ಟು ಮಹತ್ವವನ್ನು ಪಡೆದುಕೊಂಡಿದೆ, ಅದೇ ರೀತಿಯಲ್ಲಿ ಇನ್ನೊಂದು ಪ್ರದೇಶವೂ ಕೂಡ ಮಹತ್ವವನ್ನು ಪಡೆದುಕೊಂಡಿದೆ. ನೀವು ಮ್ಯಾಪ್ನಲ್ಲಿ ಗಮನಿಸಿದಾಗ ನಿಮಗೆ ಬಹಳ ಸ್ಪಷ್ಟವಾಗಿ ಅದು ಅರ್ಥ ಆಗ್ತಾ ಹೋಗುತ್ತೆ.
ನೀವು ನೋಡ್ತಾ ಇರುವ ರೀತಿಯಲ್ಲಿ ಒಂದು ಪ್ರದೇಶ ಇದೆ, ಇರಾನ್ನಿಂದ ಸ್ವಲ್ಪ ದೂರದಲ್ಲಿ ಇರುವಂತ ಪ್ರದೇಶ. ಆ ಕಪ್ಪು ಭಾಗದಲ್ಲಿ ಕಾಣ್ತಾ ಇರೋದು ನಾವು ಸೌತ್ ಪಾರ್ಸ್ ಅಂತ ಕರಿತೀವಿ. ಈ ಕಡೆ ಬಂದ್ರೆ ನಿಮಗೆ ಕತಾರ್ ನಾರ್ತ್ ಫೀಲ್ಡ್ ಅಂತ ಕರಿತೀವಿ. ಕೆಳಗಡೆ ರಾಸ್ ಲಫಾನ್ ಇರುವ ಪ್ರದೇಶ ಇದೆ. ಅಂದ್ರೆ ಒಂದು ಕಾಲು ಭಾಗ ಅದು ಸೌತ್ ಪಾರ್ಸ್ ಇರಾನ್ಗೆ ಸೇರಿದ್ದು, ಕೆಳಗಡೆ ಕತಾರ್ ನಾರ್ತ್ ಫೀಲ್ಡ್ ಅಂತ ಏನ್ ಕರಿತೀವಿ ಅದು ಕತಾರ್ಗೆ ಸೇರಿದ್ದು. ಅಂದ್ರೆ ಇಬ್ರು ಆ ಪ್ರದೇಶವನ್ನ ಹಂಚಿಕೊಂಡು ಬಿಟ್ಟಿದ್ದಾರೆ. ಈಗ ಮೊದಲು ತೈಲ ಸಂಸ್ಕರಣಾ ಘಟಕದ ಮೇಲೆ ಇಸ್ರೇಲ್ ದಾಳಿ ಮಾಡ್ತಾ, ಅದಾದ ಬಳಿಕ ಇಸ್ರೇಲ್ ಇಟ್ಟಂತ ಹೆಜ್ಜೆ ಯಾವುದು ಅಂದ್ರೆ ಸೌತ್ ಪಾರ್ಸ್ ಎನ್ನುವಂತ ಅನಿಲ ಸಂಸ್ಕರಣಾ ಘಟಕ, LNG ಉತ್ಪಾದನೆ ಆಗುವಂತ ಘಟಕ ಏನಿತ್ತು ಅದರ ಮೇಲೆ ದಾಳಿಯನ್ನ ಮಾಡುತ್ತೆ. ಅದು ಅಲ್ಲಿ ಎಷ್ಟು ಸ್ಟಾಕ್ ಇರುತ್ತೆ ಅಥವಾ ಅಲ್ಲಿ ಎಷ್ಟು ಸಂಸ್ಕರಣೆ ಎಲ್ಲವನ್ನು ಕೂಡ ಮಾಡ್ತಾರೆ ಅಂದ್ರೆ ಹೆಚ್ಚು ಕಡಿಮೆ 13 ವರ್ಷಗಳ ಕಾಲ ಇಡೀ ಜಗತ್ತಿಗೆ ಅನಿಲ ಪೂರೈಕೆಯನ್ನ ಮಾಡಬಹುದಾದಷ್ಟು ಅಲ್ಲಿ ಅವರು ಸಂಗ್ರಹಿಸಿಟ್ಕೊಂಡಿರ್ತಾರೆ, ಅಥವಾ ಅಲ್ಲಿ ಸಂಸ್ಕರಣೆ ಉತ್ಪಾದನೆ ಅಂಥದ್ದೆಲ್ಲವೂ ಕೂಡ ನಡೆಯುತ್ತೆ. ಇರಾನ್ಗೆ ದೊಡ್ಡ ಮಟ್ಟಿಗಿನ ಆರ್ಥಿಕ ಮೂಲ ಅದು, ಅಥವಾ ದುಡ್ಡನ್ನ ತಂದು ಕೊಡುವಂತ ಪ್ರದೇಶ. ಅಂತಹ ಸೌತ್ ಪರಾಸ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿಬಿಡುತ್ತೆ. ಅಲ್ಲಿದ್ದಂತ ಘಟಕಗಳು ಹೊತ್ತಿ ಉರಿಯೋದಿಕ್ಕೆ ಶುರುವಾಗಿ ಬಿಡ್ತವೆ. ಅಲ್ಲಿದ್ದಂತ ಘಟಕಗಳು ಒಂದು ಹಂತಕ್ಕೆ ಸಂಪೂರ್ಣ ನಾಶ ಎನ್ನುವ ಹಂತಕ್ಕೆ ಹೋಗಿಬಿಡುತ್ತೆ. ಯಾವಾಗ ಇರಾನ್ನಲ್ಲಿ ಇಷ್ಟೆಲ್ಲ ನಷ್ಟ ಆಗಿಬಿಡುತ್ತೋ, ಇರಾನ್ನಲ್ಲಿ ಈಗಾಗಲೇ ಸಾಕಷ್ಟು ಧ್ವಂಸ ಆಗಿದೆ, ಸಾಕಷ್ಟು ಇರಾನ್ ಕಳ್ಕೊಂಡಿದೆ. ಆ ಕಾರಣಕ್ಕಾಗಿ ಇರಾನ್ ಈ ಪರಿಯಾದಂತ ಹೆಜ್ಜೆ ಇಡ್ತಾ ಇರೋದು. ನಾವು ಕಳ್ಕೊಳ್ಳೋದೆಲ್ಲವನ್ನೂ ಕೂಡ ಕಳ್ಕೊಂಡಾಗಿದೆ. ನಾಯಕರನ್ನು ಕಳ್ಕೊಂಡಿದ್ದೇವೆ, ವಾಯುನೆಲೆ, ಸೇನಾ ನೆಲೆ, ಮಿಸೈಲ್ ಲಾಂಚರ್ಗಳು, ಒಂದಷ್ಟು ತೈಲ ಘಟಕಗಳನ್ನು ಕೂಡ ಕಳ್ಕೊಂಡಿದ್ದೇವೆ. ಇನ್ನ ಕಳ್ಕೊಳ್ಳೋಕೆ ಅಂತ ಏನಿಲ್ಲ, ಇನ್ನು ನಾವು ಹೊಡೆಯೋದೆ ಎನ್ನುವ ರೀತಿಯಲ್ಲಿ ಅವರು ಮುನ್ನುಗ್ತಾ ಇದ್ದಾರೆ. ಈ ರೀತಿಯಾಗಿ ಯಾವಾಗ ಇವತ್ತು ಎರಡೆರಡು ರೀತಿಯಲ್ಲಿ ಪೆಟ್ಟು ಬಿದ್ದು ಬಿಡುತ್ತೋ, ಇರಾನ್ ತಕ್ಷಣವೇ ತಿರುಗಿ ಬಿದ್ದು ಬಿಡುತ್ತೆ. ಇರಾನ್ ಮೊದಲು ಮಾಡಿದಂತ ಕೆಲಸ ಅಂದ್ರೆ ಇಸ್ರೇಲ್ ಮೇಲೆ ನೇರವಾದಂತ ದಾಳಿ ಮಾಡಲಿಲ್ಲ. ಅದರ ಬದಲಾಗಿ ಮುಂಚಿನಿಂದಲೂ ಅವ್ರು ಮಾಡ್ಕೊಂಡು ಬಂದಿದ್ದೇನಪ್ಪ ಅಂದ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಗೆ ಪೆಟ್ಟು ಕೊಡೋದು ಅಥವಾ ಗಲ್ಫ್ ರಾಷ್ಟ್ರಗಳಿಗೆ ಪೆಟ್ಟು ಕೊಡೋದು. ಹೀಗಾಗಿ ಒಂದೊಂದೇ ದಾಳಿಯನ್ನ ಆರಂಭಿಸಿ ಬಿಡ್ತಾರೆ. ಇವತ್ತು ಯಾವ್ಯಾವ ದಾಳಿಯನ್ನ ಮಾಡಿದ್ರು ಅದನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಮೊದಲಿಗೆ ಏನ್ ಮಾಡ್ತಾರೆ ಅಂದ್ರೆ, ಕುವೈತ್ನ ಒಂದು ತೈಲ ಘಟಕ ಇದೆ, ಮಿನಾ ಅಲ್ ಅಹಮದಿ ಅಂತ ಹೇಳಿ ಅದರ ಹೆಸರು. ಅಲ್ಲಿ ಹೆಚ್ಚು ಕಡಿಮೆ 7,30,000 ಬ್ಯಾರೆಲ್ ಸಾಮರ್ಥ್ಯ ಇರುವಂತ ತೈಲ ಸಂಸ್ಕರಣ ಘಟಕ. ಮೊದಲು ಅದರ ಮೇಲೆ ಕ್ಷಿಪಣಿ ದಾಳಿಯನ್ನ ಮಾಡಿ ಅದು ಹೊತ್ತಿ ಉರಿಯುವ ರೀತಿಯಲ್ಲಿ ಮಾಡ್ತಾರೆ. ಇದು ಕುವೈತ್ ಮೇಲೆ ಆದಂತ ದಾಳಿ. ಅದಾದ ಬಳಿಕ ಸೌದಿಯ ರಿಯಾದ್ನಲ್ಲಿ ಆರ್ಮ್ಕೋ ಎನ್ನುವಂತ ತೈಲ ಘಟಕ ಇದೆ. ಆ ಕಂಪನಿ ಹೆಸರನ್ನು ನೀವೆಲ್ಲರೂ ಕೂಡ ಕೇಳಿರ್ತೀರಿ. ಅತಿ ದೊಡ್ಡ ಕಂಪನಿ, ಸಾಕಷ್ಟು ತೈಲ ಸಂಸ್ಕರಣೆ ಅಂತದೆಲ್ಲವೂ ಕೂಡ ನಡೆಯುತ್ತೆ. ಆ ಸೌದಿಯ ಆ ತೈಲ ಸಂಸ್ಕರಣ ಮೇಲೆ ಕ್ಷಿಪಣಿ ದಾಳಿ ಆಗತ್ತೆ. ಇದು ಎರಡನೇ ದೇಶದ ಮೇಲಿನ ದಾಳಿಯ ಇರಾನ್ ಪ್ರತ್ಯುತ್ತರ. ಅದಾದ ಬಳಿಕ ಅವರು UAE ಮೇಲೆ, ಈ ದುಬೈ, ಶಾರ್ಜಾ, ಅಬುದಾಬಿ ಎಲ್ಲವೂ ಕೂಡ ಇರುವಂತ UAE ಪ್ರದೇಶ ಇತ್ತಲ್ಲ, ಅಲ್ಲಿರುವಂತ ಒಂದು ತೈಲ ಸಂಸ್ಕರಣಾ ಘಟಕದ ಮೇಲೂ ಕೂಡ ದಾಳಿಯನ್ನ ಮಾಡ್ತಾರೆ. ಆದ್ರೆ ಅವರು ಕ್ಷಿಪಣಿಯನ್ನ ತಡೆಯುವಲ್ಲಿ ಯಶಸ್ವಿ ಆಗ್ತಾರೆ. ಈ ರೀತಿಯಾಗಿ 3 ಕಡೆಯಲ್ಲಿ ದಾಳಿ ಆಗುತ್ತೆ. ಅವೆಲ್ಲವೂ ಕೂಡ ಒಂದು ಲೆಕ್ಕ ಆಗಿತ್ತು. ಆ ನಂತರ ನಡೆದಿದ್ದೆ ಇನ್ನೊಂದು ಲೆಕ್ಕ. ಆ ನಂತರ ಏನ್ ಮಾಡ್ತಾರೆ ಅಂದ್ರೆ, ಕತಾರ್ನ ರಾಸ್ ಲಫಾನ್ ಎನ್ನುವಂತ ಪ್ರದೇಶದ ಮೇಲೆ ಇರಾನ್ ಅತ್ಯಂತ ಭೀಕರವಾದಂತ ದಾಳಿಯನ್ನ ಮಾಡಿಬಿಡುತ್ತೆ. ಸ್ವತಃ ಕತಾರ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಡುತ್ತೆ. ಅಲ್ಲಿ ಸದ್ಯ ಅನಿಲ ಘಟಕ ಕಾರ್ಯಾಚರಣೆಯನ್ನು ಕೂಡ ಸ್ಥಗಿತಗೊಳಿಸಲಾಗಿದೆ. ಯಾಕೆ ರಾಸ್ ಲಫಾನ್ ಅತ್ಯಂತ ಪ್ರಮುಖ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ, ಇಡೀ ಜಗತ್ತಿನಲ್ಲಿಯೇ ಅರ್ಥ ಮಾಡ್ಕೊಳ್ಳಿ, ಇಡೀ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಅನಿಲ ಘಟಕ ಅದು, LNG ಘಟಕ ಅದು. ಇಡೀ ಜಗತ್ತಿನಲ್ಲಿ ಅತಿ ದೊಡ್ಡದು, ಅತಿ ಹೆಚ್ಚು ರಫ್ತು ಅಲ್ಲಿಂದಲೇ ಇಡೀ ಜಗತ್ತಿಗೆ ನಡೆಯುತ್ತೆ. ಇಡೀ ಜಗತ್ತಿಗೆ 20% ಅನಿಲವನ್ನ ಪೂರೈಕೆ ಮಾಡುವಂತ ಪ್ರದೇಶ ಅದು. ಯೋಚನೆ ಮಾಡಿ, ಬ್ರಿಟನ್ನು, ಜರ್ಮನಿ, ಆಸ್ಟ್ರೇಲಿಯಾ, ಹೀಗೆ ಬೇರೆ ಬೇರೆ ಒಂದಷ್ಟು ದೇಶಗಳು, ಈ ರಷ್ಯಾ, ಅಮೆರಿಕ ಯಾವ ರೀತಿಯಾಗಿ ಅನಿಲ ಸಂಸ್ಕರಣೆಯನ್ನ ಮಾಡ್ತಾವೋ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿ ಈ ಕತಾರ್ನ ಈ ಪ್ರದೇಶದಲ್ಲಿ ಈ ಅನಿಲ ಉತ್ಪಾದನೆ, ಅನಿಲ ರಫ್ತು ಅಂತದೆಲ್ಲವೂ ಕೂಡ ನಡೆಯುತ್ತೆ. ಅಂತಹ ಘಟಕದ ಮೇಲೆ ಇರಾನ್ ದಾಳಿಯನ್ನ ಮಾಡಿಬಿಡುತ್ತೆ, ರಾಸ್ ಲಫಾನ್ ಎನ್ನುವಂತ ಪ್ರದೇಶದ ಮೇಲೆ. ಅದಾದ ಬಳಿಕವೇ ಡೊನಾಲ್ಡ್ ಟ್ರಂಪ್ ಮೆತ್ತಗಾಗಿದ್ದು. ಡೊನಾಲ್ಡ್ ಟ್ರಂಪ್ ಇಸ್ರೇಲ್ ಮೇಲೆ ಕಿಡಿಕಾರಿದ್ದು. ನನಗೆ ಗೊತ್ತೇ ಇರಲಿಲ್ಲ ಇಂಥದ್ದೊಂದು ಅಟ್ಯಾಕ್ ಅನ್ನ ಇಸ್ರೇಲ್ ಮಾಡುತ್ತೆ ಎನ್ನುವ ರೀತಿಯಲ್ಲಿ. ಇಸ್ರೇಲ್ ಮಾಡಿಬಿಟ್ಟಿದೆ, ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇಸ್ರೇಲ್ ಇನ್ನು ಮುಂದೆ ಅಂತ ಕೆಲಸವನ್ನ ಮಾಡೋದಿಲ್ಲ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿಬಿಡ್ತಾರೆ. ಕಾರಣ ಏನಪ್ಪಾ ಅಂದ್ರೆ, ಇಡೀ ಜಗತ್ತಿನ ಅನಿಲ ಪೂರೈಕೆಯ ವಿಚಾರದಲ್ಲಿ ಸಾಕಷ್ಟು ವ್ಯತ್ಯಾಸವನ್ನ ಮಾಡಬಹುದಾದಂತ ದಾಳಿ ಅದು ಇವತ್ತು ನಡೆದಂತ ದಾಳಿ. ಇದು ಈಗ ಸಹಜವಾಗಿ ಆತಂಕಕ್ಕೆ ಕಾರಣ ಆಗಿದೆ. ಇವೆಲ್ಲವೂ ಕೂಡ ನಿಮ್ಗೆ ಅರ್ಥ ಆಯ್ತು. ಅರಬ್ ರಾಷ್ಟ್ರದ ಮೇಲಿನ ದಾಳಿ ಏನೇನಾಯ್ತು ಎನ್ನುವ ರೀತಿಯಲ್ಲಿ. ಈಗ ಭಾರತದ ಮೇಲೆ ಏನು ಪರಿಣಾಮ, ಆ ವಿಚಾರಕ್ಕೆ ಬರೋಣ. ಬಂಧುಗಳೇ, ಭಾರತದ ವಿಚಾರಕ್ಕೆ ಬರೋದಾದ್ರೆ ನಾವು ಈಗಾಗಲೇ ಗಮನಿಸ್ತಾ ಇದ್ದೀವಿ, ಹರ್ಮುಜ್ ಜಲಸಂಧಿ ಬಂದ್ ಮಾಡಿದ ಕಾರಣಕ್ಕಾಗಿ ನಮ್ಮ ಸಾಕಷ್ಟು ಹಡಗುಗಳು ಅಲ್ಲಿ ಸಿಕ್ಕಾಕೊಂಡಿದ್ದಾವೆ. ಅದಾದ ಬಳಿಕ ಇರಾನ್ನ ಜೊತೆಗೆ ಮಾತುಕತೆ ಕಾರಣಕ್ಕಾಗಿ, ಇರಾನ್ ಭಾರತ ನಡುವೆ ಹಿಂದಿನಿಂದಲೂ ಕೂಡ ಇದ್ದಂತ ಸ್ನೇಹದ ಕಾರಣಕ್ಕಾಗಿ, ಇತ್ತೀಚೆಗೆ ಭಾರತ ತೆಗೆದುಕೊಂಡ ಒಂದಷ್ಟು ನಿಲುವಿನ ಕಾರಣಕ್ಕಾಗಿ ಇರಾನ್ ಏನ್ ಮಾಡ್ತು ಅಂದ್ರೆ ಒಂದಷ್ಟು ಹಡಗುಗಳನ್ನ ರಿಲೀಸ್ ಮಾಡಿದೆ.
ಈಗಾಗಲೇ ಒಂದಷ್ಟು LPG ಗ್ಯಾಸ್ ಎಲ್ಲವೂ ಕೂಡ ಆ ಹಡಗುಗಳ ಮೂಲಕ ಭಾರತಕ್ಕೆ ಬಂದು ತಲುಪಿದೆ. ಬೇರೆ ಬೇರೆ ತೈಲವೂ ಕೂಡ ಭಾರತಕ್ಕೆ ಬಂದು ತಲುಪಿದೆ. ಜೊತೆಗೆ ಚೀನಾಗೆ ಹೋಗ್ತಿದ್ದಂತ ರಷ್ಯಾದ ಹಡಗು ಕೂಡ ಈಗಾಗಲೇ ಭಾರತದ ಕಡೆಗೆ ಬರ್ತಾ ಇದೆ. ರಷ್ಯಾದಿಂದಲೂ ಕೂಡ ನಾವು ತೈಲ ಖರೀದಿಯನ್ನ ಮಾಡ್ತಿದ್ದೀವಿ. ಹೀಗೆ ಬೇರೆ ಬೇರೆ ದೇಶಗಳ ಜೊತೆಗೂ ಕೂಡ ತೈಲ ಖರೀದಿಯನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ತೈಲ ಸಮಸ್ಯೆ ಆಗದ ರೀತಿಯಲ್ಲಿ ನೋಡ್ಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಆದ್ರೆ ಅದರ ನಡುವೆಯೂ ಕೂಡ LPG ಗ್ಯಾಸ್ನ ಹಾಹಾಕಾರ ಉಂಟಾಗಿದೆ, ಅಂದ್ರೆ ಸಮಸ್ಯೆ ಉಂಟಾಗಿದೆ. ಸಾಕಷ್ಟು ಹೋಟೆಲ್ಗಳನ್ನ ಬಂದ್ ಮಾಡಲಾಗಿದೆ. LPG ಮೇಲೆ ಡಿಪೆಂಡ್ ಆಗಿದ್ದಂತಹ ಈ ಕೈಗಾರಿಕೆಗಳ ಒಂದಷ್ಟು ಘಟಕಗಳಾಗಿರ್ಬೋದು ಅಥವಾ ಬೇರೆ ಬೇರೆ ರಸಗೊಬ್ಬರ ಇದಕ್ಕೆ ಯೂಸ್ ಮಾಡ್ತಾರೆ, ಅಂಥದ್ದೆಲ್ಲವನ್ನು ಕೂಡ ಈಗಾಗಲೇ ಬಂದ್ ಮಾಡುವಂತ ಪರಿಸ್ಥಿತಿ ಅಥವಾ ಪ್ರೊಡಕ್ಷನ್ ಅನ್ನ ಕಡಿಮೆ ಮಾಡುವಂತ ಪರಿಸ್ಥಿತಿ ಈಗಾಗಲೇ ಎದುರಾಗಿ ಬಿಟ್ಟಿದೆ. ಒಟ್ಟಾರೆಯಾಗಿ ಈ ಅನಿಲದ ಮೇಲೆ ಯಾವ್ಯಾವ ಉದ್ಯಮ ಡಿಪೆಂಡ್ ಆಗಿತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ. ಅದನ್ನ ಸಾರ್ಟ್ ಔಟ್ ಮಾಡುವಂತ ಪ್ರಯತ್ನ ಈಗಾಗಲೇ ಹಂತ ಹಂತವಾಗಿ ನಡೀತಾ ಇತ್ತಾ. ಹೀಗಿದ್ದಾಗಲೇ ಬಿದ್ದಂತ ಪೆಟ್ಟಿದು, ತಡೆದುಕೊಳ್ಳೋಕೆ ತಕ್ಷಣಕ್ಕೆ ಸಾಧ್ಯ ಆಗದಂತ ಪೆಟ್ಟಿದು. ಕಾರಣ ಏನಪ್ಪಾ ಅಂದ್ರೆ ಆ ಕತಾರ್ನ ತೈಲ ಘಟಕವನ್ನ ಏನ್ ಇವತ್ತು ಇರಾನ್ ಪುಡಿಗಟ್ಟಿ ಬಿಟ್ಟಿದೆ ಅಥವಾ ಕ್ಷಿಪಣಿ ದಾಳಿಯನ್ನ ಮಾಡಿದೆ, ರಾಸ್ ಲಫಾನ್ ಎನ್ನುವಂತ ಆ ಘಟಕ, ಅಲ್ಲಿಂದ ಭಾರತ ತಾನು ಆಮದು ಮಾಡಿಕೊಳ್ಳುವಂತ ಅನಿಲದಲ್ಲಿ 40% ಅಲ್ಲಿಂದಲೇ ನಾವು ಆಮದನ್ನ ಮಾಡ್ಕೊಳ್ತಾ ಇದ್ದೇವೆ. ಯೋಚನೆ ಮಾಡಿ, 40% ನಾವು ಅತಿ ಹೆಚ್ಚು ಆಮದು ಮಾಡ್ಕೊಳ್ತಿದ್ದೇವೆ ಈ ಅನಿಲ ಅಥವಾ ಕಚ್ಚಾ ತೈಲ ಅದೆಲ್ಲವನ್ನೂ ಕೂಡ. ಅದರಲ್ಲಿ ಈ ಅನಿಲ LNG ಅಂತ ಬಂದಾಗ ಅದರಲ್ಲಿ 40% ನಾವು ಕತಾರ್ನ ಆ ಘಟಕದಿಂದಲೇ ಆಮದನ್ನ ಮಾಡ್ಕೊಳ್ತಾ ಇದ್ವಿ. ಈಗ ಸಮಸ್ಯೆ ಆಗೋದೇನಪ್ಪಾ ಅಂದ್ರೆ ಈಗಾಗಲೇ ನಮ್ಮಲ್ಲಿ ಸಮಸ್ಯೆ ಇದೆ, ಅದನ್ನ ಸಾರ್ಟ್ ಔಟ್ ಮಾಡುವಂತ ಪ್ರಯತ್ನ ಆಗ್ತಾ ಇದೆಯಾ. ಈಗ ಕತಾರ್ನ ಆ ಘಟಕ ಏನಿದೆ ಅದ್ರ ಮೇಲೆ ದಾಳಿ ಆದಂತ ಕಾರಣಕ್ಕಾಗಿ ಅದರ ಕಾರ್ಯಾಚರಣೆಯನ್ನು ಈಗ ಸ್ಥಗಿತಗೊಳಿಸಲಾಗಿದೆ. ಸಾಕಷ್ಟು ದೊಡ್ಡ ಮಟ್ಟಿಗೆ ಹಾನಿಯಾಗಿದೆ ಎನ್ನುವಂತ ಸಂಗತಿಯೂ ಕೂಡ ಗೊತ್ತಾಗ್ತಾ ಇದೆ. ಈಗ ಅವರು ರೆಡಿಯಾಗಿ ಅದನ್ನ ಮತ್ತೆ ಹೊಸದಾಗಿ ಸೆಟ್ ಮಾಡಿ ಮತ್ತೆ ಅವರು ಕಾರ್ಯಾಚರಣೆಯನ್ನು ಆರಂಭಿಸೋದಿಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಯುದ್ಧ ಮುಗಿದ್ರೂ ಕೂಡ ಎಲ್ಲವೂ ಕೂಡ ನಾರ್ಮಲ್ ಆಗೋದಿಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ. ಆಗ ಒಂದಷ್ಟು ಸಮಸ್ಯೆಗಳೆಲ್ಲವೂ ಕೂಡ ಎದುರಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಈಗಾಗಲೇ ಶ್ರೀಲಂಕಾದ ಪರಿಸ್ಥಿತಿಯನ್ನು ಗಮನಿಸ್ತಾ ಇದ್ದೀವಿ, ಪಾಕಿಸ್ತಾನದ ಪರಿಸ್ಥಿತಿ, ನೇಪಾಳ, ಅವರೆಲ್ಲರೂ ಕೂಡ ತತ್ತರಿಸಿ ಹೋಗ್ಬಿಟ್ಟಿದ್ದಾರೆ. ಸಣ್ಣ ಪುಟ್ಟ ರಾಷ್ಟ್ರಗಳಿಗಂತೂ ಯುದ್ಧದ ಹೊಡೆತವನ್ನ ತಡ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಕಂಪ್ಲೀಟ್ ಆಗಿ ಆರ್ಥಿಕವಾಗಿ ಅವರೆಲ್ಲರೂ ಕೂಡ ದೊಡ್ಡ ಮಟ್ಟಿಗೆ ಏರುಪೇರೆಲ್ಲವೂ ಕೂಡ ಆಗ್ತಾ ಇದೆ. ಈಗ ನಿಜವಾದ ಆತಂಕ ಶುರುವಾಗಿರೋದು ಇಡೀ ಜಗತ್ತಿಗೆ ಅಥವಾ ನಮ್ಮ ಭಾರತವನ್ನ ಸೇರಿ ಎಲ್ರಿಗೂ ಏನಪ್ಪಾ ಅಂದ್ರೆ ಈಗ ತಾನೇ ಒಂದು ರೀತಿಯಲ್ಲಿ ಯುದ್ಧ ಡೇಂಜರಸ್ ಎನ್ನುವ ಹಂತಕ್ಕೆ ಹೋಗ್ತಾ ಇದೆ. ಹಂತಕ್ಕೆ ಹೋಗ್ತಾ ಇದ್ದ ಹಾಗೆ ಇವತ್ತು ತೈಲ ಘಟಕಗಳು, ಅನಿಲ ಘಟಕಗಳು ಎಲ್ಲವೂ ಕೂಡ ಪುಡಿ ಆಗೋದಕ್ಕೆ ಶುರುವಾಗ್ಬಿಟ್ಟಿದೆ. ಹೀಗೆ ಇವರೇನಾದ್ರೂ ದಾಳಿಗೆ ಪ್ರತಿ ದಾಳಿ, ಸೇಡಿಗೆ ಪ್ರತಿ ಸೇಡು, ನಿಮಗೆ ನಾವು ಕೊಡ್ತೀವಿ ನೀವು ತಗೊಳ್ಳಿ ಎನ್ನುವ ರೀತಿಯಲ್ಲಿ ಹೀಗೇನಾದ್ರೂ ಆ ಸಂಘರ್ಷವನ್ನ ಇನ್ನೂ ತೀವ್ರಗೊಳಿಸ್ತಾ ಹೋಗ್ಬಿಟ್ರೆ ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಥವಾ ಗಲ್ಫ್ ಕಂಟ್ರೀಸ್ಗಳಲ್ಲಿರುವಂತ ಎಲ್ಲಾ ತೈಲ ಘಟಕಗಳು ಕೂಡ ಹಂತ ಹಂತವಾಗಿ ಸರ್ವನಾಶ ಆಗೋದಿಕ್ಕೆ ಹೋಗ್ಬಿಟ್ರೆ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟಿಗಿನ ತಲ್ಲಣ ಸೃಷ್ಟಿಯಾಗುತ್ತೆ. ಇದರ ಜವಾಬ್ದಾರಿಯನ್ನ ಅಮೆರಿಕವೇ ಹೊತ್ಕೊಳ್ಬೇಕಾಗತ್ತೆ. ಇದೆಲ್ಲದಕ್ಕೂ ಕೂಡ ಕಾರಣ ಅಮೆರಿಕ ಅನ್ನೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಅವರಿಗೆ ಇದರಿಂದ ಹೆಚ್ಚು ಹಾನಿ ಏನಾಗೋದಿಲ್ಲ, ಅವರಿಗೇನು ಸಮಸ್ಯೆ ಆಗೋದಿಲ್ಲ. ಅವರಲ್ಲೇ ತೈಲ ಉತ್ಪಾದನೆ ಆಗುತ್ತೆ, ಅವರಲ್ಲೇ ಅನಿಲ ಉತ್ಪಾದನೆ ಆಗುತ್ತೆ. ಇರಾನಿಂದ ಬಹಳ ದೂರದಲ್ಲಿದ್ದಾರೆ, ಅಲ್ಲಿನ ಜನರು ಕೂಡ ಸಾಯ್ತಾ ಇಲ್ಲ, ಅಲ್ಲಿನ ಸೈನಿಕರಿಗೂ ಕೂಡ ಹೆಚ್ಚಿನ ಸಮಸ್ಯೆ ಆಗ್ತಾ ಇಲ್ಲ. ಅವರಂತೂ ಆರಾಮಾಗಿ ಯುದ್ಧವನ್ನ ಸಾರಿ ತಣ್ಣಗೆ ಕುತ್ಕೊಂಡು ಬಿಟ್ಟಿದ್ದಾರೆ. ಅದರ ಹೊಡೆತ ಬೀಳ್ತಾ ಇರೋದು ಅರಬ್ ರಾಷ್ಟ್ರಗಳಿಗೆ. ಯಾರನ್ನಿಲ್ಲಿ ಅವರಿಗೆ ಶ್ರೀಮಂತ ರಾಷ್ಟ್ರಗಳು, ಪ್ರವಾಸೋದ್ಯಮದ ಕಣ್ಮಣಿ ಅಂತ ಕರಿತಾ ಇದ್ವೋ ಆ ರಾಷ್ಟ್ರಗಳಿಗೆ ಸಮಸ್ಯೆ ಆಗ್ತಾ ಇದೆ. ಆ ರಾಷ್ಟ್ರಗಳ ಮೇಲೆ ತೈಲಕ್ಕೋಸ್ಕರ ಬೇರೆ ಬೇರೆ ವಿಚಾರಗಳಿಗೆ ಡಿಪೆಂಡ್ ಆದಂತ ಏಷ್ಯನ್ ಕಂಟ್ರೀಸ್ಗಳೇನಿದ್ವು ಅವರಿಗೆ ಹೊಡೆತ ಬೀಳ್ತಾ ಇದೆ. ಇನ್ನೊಂದು ವಿಚಾರ, ನಮ್ಮ ಇಂಟರ್ನೆಟ್ನ ಫೈಬರ್ ಕೇಬಲ್ಗಳಿದ್ದಾವಲ್ಲ ಅವುಗಳು ಕೂಡ ಈ ಹರ್ಮುಜ್ ಜಲಸಂಧಿಯ ಆ ಭಾಗದಲ್ಲೇ ಬಂದಿದ್ದಾವೆ. ಡೇಟಾ ಸೆಂಟರ್ಗಳಿಂದ ಯುರೋಪ್ ಹಾಗೆ ಏಷ್ಯಾವನ್ನ ಸಂಪರ್ಕಿಸುವಂತಹ ಫೈಬರ್ ಕೇಬಲ್ಗಳು, ಹಾಗೆ ರೆಡ್ ಸಿ ಅಂತ ಏನ್ ಕರಿತೀವಿ ಇನ್ನೊಂದು ಜಲಸಂಧಿ ಇದೆಯಲ್ಲ ಅಲ್ಲಿಂದಲೂ ಕೂಡ ಫೈಬರ್ ಕೇಬಲ್ಗಳು ಬಂದಿದ್ದಾವೆ. ಯುದ್ಧ ಹೀಗೆ ಮುಂದುವರೆದು ಇರಾನ್ ಏನಾದ್ರೂ ಆ ಫೈಬರ್ ಕೇಬಲ್ಗಳಿಗೆ ಹಾನಿ ಮಾಡ್ತು ಅಂತಾದ್ರೆ, ಕಟ್ ಮಾಡ್ತು ಅಂತಾದ್ರೆ ನಮ್ಮ ದೇಶದಲ್ಲಿ ಇಂಟರ್ನೆಟ್ ಸೇವೆಯೂ ಕೂಡ ಸಮಸ್ಯೆ ಆಗುತ್ತೆ. UPI ಪೇಮೆಂಟ್ ಇಂದ ಹಿಡಿದು ನಾನಾ ರೀತಿಯಲ್ಲಿ ಸಮಸ್ಯೆ ಉಂಟಾಗ್ಬಿಡುತ್ತೆ. ಇಂಟರ್ನೆಟ್ ಸ್ಲೋ ಆಗೋದಿಕ್ಕೆ ಶುರುವಾಗಿ ಬಿಡುತ್ತೆ. ಹೀಗಾಗಿ ಹೇಳ್ತಾ ಇರೋದು, ಯುದ್ಧ ಏನಾದ್ರೂ ತೀವ್ರ ಸ್ವರೂಪವನ್ನು ಪಡಿತು ಅಂತಾದ್ರೆ ಇಡೀ ಜಗತ್ತೇ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿಬಿಡುತ್ತೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ.